ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನ್ಯೂರೇಕಾ ಲಿಮಿಟೆಡ್ IPO ಬಿಟ್ಟಿದ್ರಲ್ಲ, IPO ಕ್ಲೋಸ್ ಆಯಿತು. ಇದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಏನಾಗಿದೆ ಮತ್ತು ಅಲಾಟ್ಮೆಂಟ್ ಎಲ್ಲ ಹೇಗೆ ಚೆಕ್ ಮಾಡಬೇಕು ಅಂತ ನೋಡೋಣ. ನಾನು ನ್ಯೂರೇಕಾ IPOದ ಅನಾಲಿಸಿಸ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಕೂಡ ನೀವು ನೋಡಿ. ಇವತ್ತು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಏನಾಯಿತು ಮತ್ತು ಅಲಾಟ್ಮೆಂಟ್ ಹೇಗೆ ಚೆಕ್ ಮಾಡಬೇಕು ಅಂತ ನೋಡೋಣ. ನೀವು ಕೂಡ ಅಪ್ಲೈ ಮಾಡಿರ್ತೀರಲ್ವ, ನೋಡೋಣ ಹೆಂಗೆ ಚೆಕ್ ಮಾಡಬೇಕು ಮತ್ತು ಏನು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಆಗಿದೆ ಅಂತ. ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ನೋಡೋಣ. ಡೇ 1, ಡೇ 2 ಮತ್ತು ಡೇ 3 ಮತ್ತು ಟೋಟಲ್ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ನೋಡಿ. ಈ ಚಾರ್ಟಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಇವರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಇವರು ಯಾರ್ಯಾರು ಬರ್ತಾರೆ ಅಂತಂದ್ರೆ ಆಲ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಮತ್ತು ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಬರುತ್ತಲ್ಲ, ಇವರೆಲ್ಲ QIB ಬರುತ್ತಾರೆ. ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಲ್ಲ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಅಂತ ಕರಿತೀವಿ. ಡೇ 1 ಇವ್ರದ್ದು ಏನು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇಲ್ಲಿ ತೋರಿಸ್ತಿದೆ, 0 ತೋರಿಸ್ತಿದೆ. ಅದರಿಂದ ಡೇ 1 ಇಲ್ಲಿ ಚಾರ್ಟ್ ಫಾರ್ಮ್ ಆಗಿಲ್ಲ. ಮತ್ತೆ ಡೇ 2 ಕೂಡ ಇವ್ರದ್ದು ಯಾವುದೇ ಸಬ್ಸ್ಕ್ರಿಪ್ಷನ್ ಆಗಿಲ್ಲ. ಬಟ್ ಡೇ 3 ಅಂದ್ರೆ ಲಾಸ್ಟ್ ಡೇ ಡೇ 3 3.1 ಅಷ್ಟು ಇವ್ರದ್ದು ಸಬ್ಸ್ಕ್ರೈಬ್ ಆಗಿದೆ. ನೆಕ್ಸ್ಟ್ ನೋಡಿ, ಡೇ ಮತ್ತೆ ಇವ್ರದ್ದು NIA ಅಂದ್ರೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ. ಎಕ್ಸಾಂಪಲ್ ಯಾರ್ಯಾರು ಬರ್ತಾರೆ ಇವ್ರ ಅಂಡರ್ ಅಲ್ಲಿ ಅಂದ್ರೆ ಕಂಪ್ನೀಸ್ ಮತ್ತೆ HUFs, ಕಾರ್ಪೊರೇಟ್ ಬಾಡೀಸ್, ಸೊಸೈಟೀಸ್, ಟ್ರಸ್ಟ್, ಇವರೆಲ್ಲ ಈ NIA ಅಂಡರ್ ಅಲ್ಲಿ ಬರ್ತಾರೆ. ಇವ್ರದ್ದು ನೋಡಿ, ಇಲ್ಲಿ ಡೇ 1 ಬಂದ್ಬಿಟ್ಟು 0.54 ಅಷ್ಟು 54 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಇದು ಸ್ವಲ್ಪ ಫಾರ್ಮ್ ಆಗಿದೆ ನೋಡಿ. ಮತ್ತೆ ಡೇ 2 ಬಂದ್ಬಿಟ್ಟು 1.48 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಡೇ 2 NIA ಅವ್ರದ್ದು. ಮತ್ತೆ ಡೇ 3 ಬಂದ್ಬಿಟ್ಟು 31.59 ಅಷ್ಟು ಟೈಮ್ಸ್ 59 ಟೈಮ್ಸ್ ಇವ್ರದ್ದು ಸಬ್ಸ್ಕ್ರೈಬ್ ಆಗಿದೆ. ನೆಕ್ಸ್ಟ್ RIA ಅಂತ ಏನ್ ಕರಿತೀವಿ, ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತ. ಅಂದ್ರೆ ನಾವು ಅಂದ್ರೆ ಪಬ್ಲಿಕ್, ಇವ್ರದ್ದು ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಎಷ್ಟೆಷ್ಟಾಗಿದೆ ನೋಡಿ. ಡೇ 1ನೇನೆ ಇವ್ರದ್ದು 31.22 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಮತ್ತೆ ಡೇ 2 ಬಂದ್ಬಿಟ್ಟು 80.21 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಡೇ 3 ಬಂದ್ಬಿಟ್ಟು 166.65 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಮತ್ತೆ ಎಂಪ್ಲಾಯೀಸ್ ಅಂತ ಏನ್ ಕರಿತೀವಿ ಅವ್ರದ್ದು ಡೇ 1 ಬಂದ್ಬಿಟ್ಟು 0.9 ಇದೆ. ಮತ್ತೆ ಡೇ 2 ಬಂದ್ಬಿಟ್ಟು 2.49 ಇದೆ. ಡೇ 3 ಬಂದ್ಬಿಟ್ಟು 4.82 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ನೋಡೋದಾದ್ರೆ ಡೇ 1 ನೋಡ್ರಿ, ಡೇ 1 ಟೋಟಲ್ 5.73, ಡೇ 2 ಟೋಟಲ್ 14.73 ಮತ್ತೆ ಲಾಸ್ಟ್ ಡೇ ನೋಡಿ 39.93. ನೋಡಿ, ಇಲ್ಲಿ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವ್ರದ್ದು ಲಾಸ್ಟ್ ಡೇ 166.65 ಅಷ್ಟು 65 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಅಂದ್ರೆ ಚೆನ್ನಾಗಿ ಸಬ್ಸ್ಕ್ರಿಪ್ಷನ್ ಆಗಿದೆ ಇವ್ರದ್ದು. ಇದು ನ್ಯೂರೇಕಾ IPO ಲಿಮಿಟೆಡ್. ಮತ್ತೆ ಹೇಗೆ IPO ಚೆಕ್ ಮಾಡ್ಬೇಕು ಅಲಾಟ್ಮೆಂಟ್ ಸ್ಟೇಟಸ್ ಅಂತ ನೋಡೋಣ. ಅಲಾಟ್ಮೆಂಟ್ ಮತ್ತೆ ಲಿಸ್ಟಿಂಗ್ ಡೇಟ್ ಯಾವತ್ತಿದೆ ನೋಡಿ. ನ್ಯೂರೇಕಾ IPO ಅಲಾಟ್ಮೆಂಟ್ ಡೇಟ್ ಬಂದ್ಬಿಟ್ಟು 23rd ಫೆಬ್ರವರಿ. ಅಲಾಟ್ಮೆಂಟ್ 23rd ಫೆಬ್ರವರಿ ಆದ್ರೆ ನಮ್ಗೆ ಅಲಾಟ್ಮೆಂಟ್ ಗೊತ್ತಾಗೋದು ಯಾವಾಗ ಆಗಿದೆ ಇಲ್ಲ ಅಂತ ನಮಗೆ ಗೊತ್ತಾಗೋದು 24th ಫೆಬ್ರವರಿ. ಮತ್ತೆ ಅಲಾಟ್ಮೆಂಟ್ ಡೇಟ್ ಹೇಳಿದ್ನಲ್ಲ 24th ಫೆಬ್ರವರಿ. ಮತ್ತೆ ಲಿಸ್ಟಿಂಗ್ ಡೇಟ್ ಯಾವತ್ತು ಇವ್ರದ್ದು ಮಾರ್ಕೆಟ್ಗೆ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಂದ್ರೆ 26 ಫೆಬ್ರವರಿ ಲಿಸ್ಟಿಂಗ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಮತ್ತೆ ಹೌ ಟು ಚೆಕ್ ಅಲಾಟ್ಮೆಂಟ್ ಸ್ಟೇಟಸ್. ಅಲಾಟ್ಮೆಂಟ್ ಸ್ಟೇಟಸ್ ನ ಹೇಗೆಲ್ಲ ಚೆಕ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ನೀವು BSc ಮತ್ತೆ NSE ಲಿಮಿಟೆಡ್ ನೋಡ್ತಿರಲ್ವಾ, ಆ BSc ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಈಕ್ವಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಬಾಕ್ಸ್ ಮೇಲೆ. ನೆಕ್ಸ್ಟ್ ಸೆಲೆಕ್ಟ್ ನ್ಯೂರೇಕಾ IPO ಅಂತ ಕಂಪ್ನಿ ನೇಮ್ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ನಂಬರ್, ನಿಮ್ದು ಪ್ಯಾನ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಬಟನ್ ಕೊಟ್ರೆ ನಮ್ಗೆ IPO ಅಲಾಟ್ಮೆಂಟ್ ಸ್ಟೇಟಸ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ನೋಡಿ, ಲಿಂಕ್ ಇನ್ ಟೈಮ್ ವೆಬ್ಸೈಟ್ ಅಂತ ಅಂದ್ಬಿಟ್ಟು. ಅಂದ್ರೆ ಇವರು ನ್ಯೂರೇಕಾ IPOದವ್ರದ್ದು ರಿಜಿಸ್ಟರ್ ಆಗಿರ್ತಾರೆ. ಅದರಿಂದ ಈ ವೆಬ್ಸೈಟ್ ಅಲ್ಲಿ ಕೂಡ ನಾವು ಚೆಕ್ ಮಾಡಬಹುದು. ಲಿಂಕ್ ಇನ್ ಟೈಮ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ನ್ಯೂರೇಕಾದ IPO ಕಂಪ್ನಿ ನೇಮ್ ಸೆಲೆಕ್ಟ್ ಮಾಡಿ ಆಪ್ಷನ್ ಇದು ಫ್ಯಾನ್ ನಂಬರ್ ಇಲ್ಲ ಅಪ್ಲಿಕೇಶನ್ ನಂಬರ್ ಇಲ್ಲ ಡಿಮ್ಯಾಟ್ ಅಕೌಂಟ್ ನಂಬರ್ ಇದೆಲ್ಲ ಸೆಲೆಕ್ಟ್ ಮಾಡಿ ಇದೆಲ್ಲ ನಾವು ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ಕೊಟ್ರೆ ನಮ್ಗೆ IPO ಅಲಾಟ್ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ಕೂಡ ಗೊತ್ತಾಗುತ್ತೆ. ಮತ್ತೆ ಥರ್ಡ್ ಆಪ್ಷನ್ ನೋಡಿ, ಇನ್ ಯುವರ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಕಾಲ್ ಯುವರ್ ಬ್ರೋಕರ್ ಆರ್ ಲಾಗಿನ್ ಟು ಯುವರ್ ಡಿಮ್ಯಾಟ್ ಅಕೌಂಟ್ ಆರ್ ಟ್ರೇಡಿಂಗ್ ಅಕೌಂಟ್. ಅಂದ್ರೆ ನೀವು ಬ್ರೋಕರ್ ಗೆ ಕಾಲ್ ಮಾಡ್ಬಿಟ್ಟು ತಿಳ್ಕೊಬಹುದು, ಇಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಅದ್ರಲ್ಲಿ ಕೂಡ ತಿಳ್ಕೊಬಹುದು. ಚೆಕ್ ದ ಸ್ಟಾಕ್ ಇಸ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಆರ್ ನಾಟ್. ಅಂದ್ರೆ ನೀವು ಟ್ರೇಡಿಂಗ್ ಅಕೌಂಟ್ ನಿಮ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಸ್ಟಾಕ್ಸ್ ನಿಮ್ಗೆ ಕ್ರೆಡಿಟ್ ಆಗಿದೆಯೋ ಇಲ್ವೋ ಅಂತ ನೋಡಿದ್ರೆ ಅವಾಗ ಕೂಡ ಗೊತ್ತಾಗುತ್ತೆ ನಮ್ಗೆ ಶೇರ್ಸ್ ಅಲಾಟ್ಮೆಂಟ್ ಆಗಿದೆಯೋ ಇಲ್ವೋ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ಇನ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಲಾಗಿನ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಲಾಗಿನ್ ಆಗಿ ಚೆಕ್ ದ ಅಮೌಂಟ್ ಇಸ್ ಡೆಬಿಟೆಡ್ ಆರ್ ರಿಲೀಸ್ಡ್. ಅಂದ್ರೆ ನಿಮ್ದು ಅಮೌಂಟ್ ಏನು ನೀವು ಅಪ್ಲೈ ಮಾಡಿದಾಗ ಬ್ಲಾಕ್ ಆಗಿರುತ್ತೋ ಅಮೌಂಟ್ ಡೆಬಿಟ್ ಆಗಿದೆಯೋ ಇಲ್ಲ ರಿಲೀಸ್ ಆಗಿದ್ರೆ ನಿಮ್ಗೆ ಶೇರ್ಸ್ ನಿಮ್ಗೆ ಅಲಾಟ್ಮೆಂಟ್ ಆಗಿದೆ ಅಂತ ಅಲ್ಲಿ ಕೂಡ ತಿಳ್ಕೊಬಹುದು. ಇದೊಂದು 4 ways ಇದೆ ನೀವು ಅಲಾಟ್ಮೆಂಟ್ ಆಗಿದೆಯೋ ಅಂತ ತಿಳ್ಕೊಳ್ಳೋದಕ್ಕೆ.
ಫ್ರೆಂಡ್ಸ್ ನೋಡಿದ್ರಲ್ಲ, ಇದುವರೆಗೂ ನ್ಯೂರೇಕಾ ಐಪಿಒದು ಸಬ್ಸ್ಕ್ರೈಬ್ ಸ್ಟೇಟಸ್ ಏನೇನಾಗಿದೆ ಮತ್ತೆ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್ ನ ಹೇಗೆ ಚೆಕ್ ಮಾಡ್ಬೇಕು ಅಂತ ಇದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವ್ರು ಕೂಡ ವೇಟ್ ಮಾಡ್ತಾ ಇರ್ತಾರೆ ಹೇಗೆಲ್ಲ ಚೆಕ್ ಮಾಡೋದು ಮತ್ತೆ ಏನ್ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಆಗಿದೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅವ್ರಿಗೆ ಕೂಡ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ.